ಹೆಲ್ಮೆಟ್ಸ್ ನೋಡ್ಬೋದು ನೀವು, ಹಿಮಾಲಯನ್ ಅಂತಲೇ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಹಂಡ್ಲೆ ಬ್ಲ್ಯಾಕಿಗೆ ಮಾಡಿರುವಂಥದ್ದು. ಮಧ್ಯದಲ್ಲಿದೆಲ್ಲ ಹೆಲ್ಮೆಟ್ಟು. ಈ ಕಡೆ ಇದೆರಡು ಅದೆಂಥದ್ದೋ ಮಾಡಲ್ ಬರುತ್ತೆ ಆಯಿತಾ, ಮಾಡಲ್ ನೇಮ್ ಬರ್ತಾ ಇಲ್ಲ, ಅದಕ್ಕೆ ಮಾಡಿರುವಂಥದ್ದು. ಇಲ್ಲಿ ನೋಡೋದಾದರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಜಾಕೆಟ್ ಸಿಗುತ್ತೆ, ಹಾಗೆ ರಾಯಲ್ ಎನ್ಫೀಲ್ಡ್ ಗ್ಲೌಸ್ಗಳು ಸಿಗುತ್ತೆ, ರಾಯಲ್ ಎನ್ಫೀಲ್ಡ್ ಆಫ್ ಹೆಲ್ಮೆಟ್ ಸಿಗುತ್ತೆ. ರಾಯಲ್ ಎನ್ಫೀಲ್ಡ್ ಆಫ್ ಹೆಲ್ಮೆಟ್ಟು ನೋಡೋಕೆ ಒಂಥರ ಸಖತ್ತಾಗಿ ಕಾಣುತ್ತೆ, ಬಟ್ ಅಷ್ಟು ಗಟ್ಟಿ ಇರೋದಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಎಲ್ಲ ಗಾಡಿದು ಮೀಟರ್ಗಳು ರೌಂಡ್ ಮಾಡಿಬಿಟ್ಟಿದ್ದಾನೆ, ಇದ್ರದ್ದು ಅಷ್ಟೇ. ಮತ್ತು ಇದ್ಯಾವುದು ಹಂಟರಲ್ಲಿ ಟಾಪ್ ಎಂಡ್ ಅನಿಸುತ್ತೆ ಇದು. ಇದ್ರದ್ದು ಸೇಮು. ಈ ಹಳೆ ಹಿಮಾಲಯ ಅಂತೂ ಮೀಟರ್ ಒಂಥರ ಸಖತ್ತಾಗಿರುತ್ತೆ ಮಾತ್ರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನನ್ನ ಜೊತೆ ಇದೆ ಇವತ್ತು ಹಿಮಾಲಯನ್ 450 ಬೈಕು. ಇದನ್ನ ರಿವ್ಯೂ ಮಾಡೋಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಶೋರೂಮ್ ಕಡೆಯಿಂದ ಟೆಸ್ಟ್ ರೈಡ್ ಸಿಕ್ತು ಈ ಗಾಡಿ. ಬನ್ನಿ ಇವಾಗ ಓಡಿಸೋಣ. ಯಪ್ಪ, ಈ ಹಿಮಾಲಯನ್ಗೆ ಈ ಹಿಮಾಲಯನ್ಗೆ ನನ್ನ ಕಾಲು ಪರ್ಫೆಕ್ಟೇ ಎಡ್ಸುತ್ತೆ ಆಯಿತಾ. ಈ ADV 390ಗೆ ಅಷ್ಟು ಎಡ್ಸೋದಿಲ್ಲ. ಮೀಟರ್ ಬಗ್ಗೆ ನೋಡಿ, ಅಂದರೆ ರಾಯಲ್ ಎನ್ಫೀಲ್ಡಲ್ಲಿ ಫುಲ್ ಲೋಡೆಡ್ ಮೀಟರ್ ಅಂದರೆ ಇದೆ. ಅಂದರೆ ಅನಲಾಗು ಅದು ಇದೆಲ್ಲ ಇತ್ತು ಮುಂಚೆ. ಡಿಜಿಟಲ್ ಮಾಡಿ ಒಂದು ತಕ್ಕಮಟ್ಟಿಗೆ ಫೀಚರ್ಸ್ ಕೊಟ್ಟಿರೋದಂದರೆ ಇದರಲ್ಲೇ. ಓಡ್ಸೋಣ ಬನ್ನಿ. ಮತ್ತು ನೀವು ಮೀಟರ್ ನೋಡ್ಬೋದು, ಸ್ವಲ್ಪ ಫ್ಲಿಕ್ಕರಿಂಗ್ ಇದೆ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಅದೊಂದು ಬಿಟ್ಟು ಏನೋ ಅನಿಸಿಲ್ಲ ಆ ರೀತಿ. ಫ್ರಂಟ್ ಒಂದು ಸ್ವಲ್ಪ ಬೋಲ್ಡ್ ಇದೆ. ಅದೊಂದು ಚೂರು ಮುಂದಿನ ವರ್ಷನಲ್ಲೇ ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇಂಜಿನ್ ಬಗ್ಗೆ ಬರೋದಾದರೆ ಇದು ಬಂದು 40 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ 40 bhp ಪ್ರೊಡ್ಯೂಸ್ ಮಾಡುತ್ತೆ. ಈ ಬೈಕದ ಇಂಜಿನ್ನ ಶರ್ಪಾ ಇಂಜಿನ್ ಅಂತ ಕರಿತೀವಿ. ಯಾಕೆಂದರೆ ಹಿಮಾಲಯ ಮತ್ತು ಚೈನಾ ಬಾರ್ಡರ್ ಹತ್ರ ಒಂದು ಶರ್ಪಾ ಅನ್ನೋ ಊರು ಬರುತ್ತೆ ಆಯಿತಾ. ಕೋಲ್ಡ್ ಕಂಡೀಷನಲ್ಲೆಲ್ಲ ಇರುತ್ತೆ ಅಲ್ಲ, ಆ ಪ್ಲೇಸಲ್ಲೆಲ್ಲ ಈ ಬೈಕ್ನ ಟೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಶರ್ಪಾ ಇಂಜಿನ್ ಅಂತ ರಾಯಲ್ ಎನ್ಫೀಲ್ಡ್ ಅವ್ರ ಹೆಸರು ಇಟ್ಟಿದ್ದಾರೆ. ಮತ್ತು ಇನ್ನೊಂದು ನೋಡಬೇಕಂದ್ರೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಫಾರ್ ದ ಫಸ್ಟ್ ಟೈಮು ಒಂದು ಲಿಕ್ವಿಡ್ ಕೂಲ್ ಇಂಜಿನ್ನ ಮಾಡಿದೆ. ಅದು ಹಿಮಾಲಯನ್ 450 ಆಯಿತಾ. ಇಲ್ಲಿವರೆಗೆ ಇದ್ದಿದೆ ಎಲ್ಲ ಆಯಿಲ್ ಕೂಲ್ಡು, ಏರ್ ಕೂಲ್ಡು ಆ ರೀತಿ ಇತ್ತು. ಲಿಕ್ವಿಡ್ ಕೂಲ್ಡ್ ಅಂತ ಮಾಡಿದ್ದು ಇದೇ ಫಸ್ಟ್ ಟೈಮು. ಆ್ಯಂಡ್ ಇದ್ರ ಬಗ್ಗೆ ಏನು ಡಿಫಾಲ್ಟ್ ಏನು ಬಂದಿಲ್ಲ ಇಲ್ಲಿವರೆಗೆ. ಬೇರೆ ವೆಹಿಕಲ್ಸು ಓವರ್ ಹೀಟಿಂಗು ಅದು ಇದೇನೋ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಬಟ್ ಒನ್ ಆಫ್ ದ ಆಸಮ್ ಬೈಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೀಟರ್ ಒಂದು ಫ್ಲಿಕ್ಕರಿಂಗ್ ಜಾಸ್ತಿನೇ ಇದೆ. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡಿದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇಲ್ಲಿ ನೋಡಿ, ರಬ್ಬರ್ ಹಂಪ್ಸ್ ಮೇಲೆ ಹೋಗ್ತೀನಿ ನಾನು ಇವಾಗ. ಅಂತೂ ಒಂದು ಚೂರು ಗೊತ್ತಾಗಲಿಲ್ಲ, ನಾನು ಹಂಪ್ಸ್ ಮೇಲೆ ಹೋದೆ ಅಂತಲೇ ಫೀಲ್ ಬರಲಿಲ್ಲ ಆಯಿತಾ. ಅಷ್ಟು ಸಾಫ್ಟ್ ಆಗಿದೆ ಸಸ್ಪೆನ್ಷನ್ನು. ಮತ್ತು ವಿಂಡ್ ಬ್ಲಾಸ್ಟ್ ಬಗ್ಗೆ ಹೇಳೋದಾದರೆ ನಿಮಗೆ ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಇದೆ ಗಾಡಿ. ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಆಕ್ಸೆಸರೀಸ್ ಆಗಿ ಒಂದು ವಿಂಡ್ಶೀಲ್ಡ್ನ ಬಿಟ್ಟಿದ್ದಾರೆ. ಅದೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಮತ್ತು ಮೀಟರ್ ವೈಸ್ ಬರೋದಾದರೆ ನನಗೆ KTM 390 ಅಡ್ವೆಂಚರ್ದು ಮೀಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಇರೋಷ್ಟು ಫೀಚರ್ ಇದರಲ್ಲಿ ಇಲ್ಲ, ಅದು ಒಪ್ಕೊಡ್ತೀನಿ. ಬಟ್ ಇದನ್ನ ಒಂದು ಸ್ವಲ್ಪ ಆಲ್ಟರ್ ಮಾಡ್ಬೋದಿತ್ತು ಅಂತ ನನ್ನ ಒಪಿನಿಯನ್ನು. ಮಿರರ್ಸ್ ಬಗ್ಗೆ ಬರೋದಾದರೆ ಒಂದು ಸ್ವಲ್ಪ ಚೆನ್ನಾಗಿರೋದು ಕೊಡ್ಬೋದಿತ್ತು. ನೋಡ್ಬೋದು ನೀವು, ರೌಂಡ್ ಇದೆ, ಅದರಲ್ಲಿ ಅಷ್ಟೇನು ಕ್ಲಿಯರಿಟಿಯಾಗಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಮೀಟರ್ ಆ್ಯಸ್ ಯೂಶುವಲ್ ಹೆವಿ ಫ್ಲಿಕ್ಕರಿಂಗ್ ಇದೆ, ಯಾಕಂತ ಗೊತ್ತಿಲ್ಲ. ಮೀಟರ್ ಒಂದು ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತು ಅಂತ ನನ್ನ ಓನ್ ಫೀಲಿಂಗು. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಕಾಸ್ಟ್ ಕಟ್ಟಿಂಗ್ ಮಾಡಬೇಕಂದ್ರೆ ಇದೆಲ್ಲ ಮಾಡಲೇಬೇಕಾಗುತ್ತೆ. ಫ್ರಂಟಿಂದ ಬರೋದಾದರೆ ನಿಮಗೆ ಎಲ್ಲ LED ಬರುತ್ತೆ. ನಿಮಗೆ ಹೆಡ್ಲೈಟ್ LED ಬರುತ್ತೆ, ಇಂಡಿಕೇಟರ್ಸ್ LED ಬರುತ್ತೆ. ಮತ್ತು ಟೇಲ್ ಲೈಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ ಅಲ್ಲ. ಮತ್ತು ಟೇಲ್ ಲೈಟ್ ನೋಡಿ ನೀವು, S1000 ಕೊಡೋ ರೀತಿ ಕೊಟ್ಟಿದ್ದಾನೆ. ಇಂಡಿಕೇಟರ್ಸಲ್ಲೇ ನಿಮಗೆ ಬ್ರೇಕ್ ಲೈಟ್ ಬರುತ್ತೆ. ಇದ್ರ ಮಧ್ಯದಲ್ಲಿ ನಿಮಗೆ ಇಂಡಿಕೇಟರ್ ಬರುತ್ತೆ ಆಯಿತಾ. ಸಪ್ರೇಟಾಗಿ ಟೈಲ್ ಲೈಟ್ ಏನು ಇವನು ಕೊಡಲಿಲ್ಲ. ಒಂಥರ ಸೂಪರ್ ಬೈಕಿಗೆ ಕೊಡೋ ರೀತಿ ಕೊಟ್ಟಿದ್ದಾನೆ. ಇನ್ನು ಟಯರ್ಸ್ ಬಗ್ಗೆ ಬರೋದಾದರೆ ಟ್ಯೂಬ್ ಟಯರ್ಸ್ ಬರುತ್ತೆ ಆಯಿತಾ. ನನಗೆ ಗೊತ್ತಿರೋ ಪ್ರಕಾರ ಟ್ಯೂಬ್ಲೆಸ್ ಕೊಡ್ಬೋದಿತ್ತು ಟಯರ್ಸು. 140/80 ಸೆಕ್ಷನ್ ಟಯರ್ ಬರುತ್ತೆ ಬ್ಯಾಕು. ಫ್ರಂಟ್ ಬರೋದಾದರೆ 90/90 ಸೆಕ್ಷನ್ ಟಯರ್ ಬರುತ್ತೆ ಫ್ರಂಟು. ಇನ್ನೊಂದು ಫೀಚರ್ ಅಂದರೆ ಕೀ ಅನ್ನೋದಿದೆ. ಹಜಾರ್ ಲೈಟ್ ಆನ್ ಮಾಡ್ತೀನಿ ನೋಡಿ, ಕೀ ಆಫ್ ಮಾಡ್ತೀನಿ ಇವಾಗ. ಅಂತ ಹಜಾರ್ ಲೈಟ್ ರನ್ನಿಂಗಲ್ಲಿದೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಪುನಃ ಇದು ಮಾಡಿದ್ರೆ ಆಫ್ ಆಗುತ್ತೆ ಆಯಿತಾ. ಪುನಃ ಮಾಡಿದ್ರೆ ಆನ್ ಆಗೋದಿಲ್ಲ. ಇದೊಂದು ಒಳ್ಳೆ ಫೀಚರು. ಎಲ್ಲ ದೂರ ಹೋದಾಗ ಉಪಯೋಗ ಆಗುತ್ತೆ ಈ ಫೀಚರ್ಸು. ADV ಹತ್ತುವಾಗ ನೀವು ಯಾವತ್ತು ಲೆಫ್ಟ್ ಲೆಗ್ಗು ಹಿಂಗಿದೆ, ಅದಾದಮೇಲೆ ಫುಲ್ ಸ್ಟ್ರೆಂತ್ ಕೊಟ್ಟು ಹಿಂಗೆ ಹತ್ತಿ ಆಯಿತಾ. ಅದಾದಮೇಲೆ ಗಾಡಿ ಹತ್ಕೊಡಿ. ಸ್ವಿಚಸ್ ಬಗ್ಗೆ ಬರೋದಾದರೆ ಹಳೆ ಕಾಲದ ರೆಟ್ರೋ ಸ್ವಿಚಸ್ ಕೊಟ್ಟಿದ್ದಾರೆ. ಇದು ಕಿಲ್ ಸ್ವಿಚ್ಚು, ಆನು, ಸ್ಟಾರ್ಟು.
ಇದು ಹಜಾರ್ ಲೈಟ್ ಬರುತ್ತೆ ನಿಮಗೆ. ಇದು ಮೂಡ್ ಬಟನು. ಹಾಗೆ ಈ ಕಡೆ ಬರೋದಾದರೆ ಇದು ಪಾಸ್ ಇಂಡ್ರು, ಇದು ಲೋವರ್ ಬೀಮು, ಇದು ಹೈ ಬೀಮ್ ಬರುತ್ತೆ. ಮತ್ತು ಇಂಡಿಕೇಟರ್ಸು, ಹಾರನು, ಮತ್ತು ಇದು ABS ಆಫ್ ಮಾಡ್ಕೊಳ್ಳೋಕ್ಕೆ ಮತ್ತು ಆನ್ ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಇದು ಒಂದು ಹೋಮ್ ಬಟನ್ ಕೊಟ್ಟಿದ್ದಾನೆ. ನಿಮಗೆ ಅಡ್ಜಸ್ಟೇಬಲ್ ಲಿವರ್ಸ್ ಏನು ಬರೋದಿಲ್ಲ. ಸರ್ವಿಸ್ ಬಗ್ಗೆ ಬರೋದಾದರೆ ರಾಯಲ್ ಎನ್ಫೀಲ್ಡಲ್ಲಿ ಅಂಥ ಹೆಸರು ಮಾಡಿಲ್ಲ ಸರ್ವೀಸು. ಒಂದು 90-95% ಜನ ಹೇಳೋದೇನೆಂದರೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ. ಹೊರಗಡೆ ಮಾಡಿಸ್ಕೊಂಡ್ರೆ ಗಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನನಗೇನು ಸರಿ ಗೊತ್ತಿಲ್ಲ, ಯಾಕಂದರೆ ನಾನು ರಾಯಲ್ ಎನ್ಫೀಲ್ಡ್ ಗಾಡಿ ಇಲ್ಲಿವರೆಗೆ ಇಟ್ಟಿಲ್ಲ. ಜಸ್ಟ್ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳುವಾಗ ಅವರು ಆ ರೀತಿ ಹೇಳ್ತಾಯಿದ್ರು. ಇನ್ನು ಪವರ್ ವೈಸ್ ಬರೋದಾದರೆ ಹಳೆ ಹಿಮಾಲಯನ್ಗೂ ಇದಕ್ಕೂ ಕಂಪೇರೇ ಮಾಡೋಕ್ಕಾಗೋದಿಲ್ಲ. ಹಳೇದಿದ್ರೆ ಅರ್ಧ ಪವರ್ ಇತ್ತು, ಅಂದರೆ 23 bhp ಏನೋ ಸಮಥಿಂಗ್ ಏನೋ ಇತ್ತು ಅನಿಸುತ್ತೆ ಹಳೇದು. ಬಟ್ ಇದು 40. ನೀವು ಲೆಕ್ಕ ಹಾಕಿ 1 to ಡಬಲ್ ಇದೆ ಇದ್ರ BHP ಆ್ಯಂಡ್ ಟಾರ್ಕು. ಹಾಗಾಗಿ ಹಳೇದ್ರ ಜೊತೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಪ್ರಾಂಪ್ಟಾಗಿ ಹೇಳ್ತೀನಿ ಸ್ನೇಹಿತರೆ, ಹಳೇದ್ರದ್ದು ಶೇಪ್ ನನಗೆ ತುಂಬ ಇಷ್ಟ ಆಯಿತು. ಬಟ್ ಹೊಸದ್ರದ್ದು ಅಷ್ಟೇನು ಇಷ್ಟ ಆಗಲಿಲ್ಲ, ಯಾಕಂತ ಗೊತ್ತಿಲ್ಲ. ಹ್ಯಾಂಡ್ಲಿಂಗು ಸಮೇತ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಬಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್. ರಾಯಲ್ ಎನ್ಫೀಲ್ಡ್ ಕಡೆಯಿಂದ ಹಿಮಾಲಯನ್ 450 ಅಂತ ಕ್ರ್ಯಾಶ್ ಕಾರ್ಡ್ ಇನ್ನೂ ಬಂದಿಲ್ಲ, ಆಯಿತಾ. ಮತ್ತು ನಿಮಗೆ ಬ್ಯಾಕಲ್ಲಿ ಮೋನೋ ಶಾಕ್ ಅಬ್ಸರ್ವ್ ಬರುತ್ತೆ. 5 ಸ್ಟೆಪ್ ಏನೋ ಅಡ್ಜಸ್ಟೇಬಲ್ ಮಾಡ್ಬೋದು. ಫ್ರಂಟ್ ಬರೋದಾದರೆ ನಿಮಗೆ ಶೋವಾ ಸಸ್ಪೆನ್ಷನ್ ಬರುತ್ತೆ. ಮತ್ತು ಅಲಾಯ್ ವೀಲ್ ಬರೋದಿಲ್ಲ ಇದರಲ್ಲಿ. ಸ್ಪೋರ್ಟ್ ವೀಲ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ನಿಮಗೆ ಲಿಕ್ವಿಡ್ ಕೂಲೆಂಟ್ ಇಲ್ಲಿಂದ ಸಪ್ಲೈ ಆಗುತ್ತೆ ರೇಡಿಯೇಟ್ರಿಗೆ. ಅಂದರೆ ಎಕ್ಸ್ಟ್ರಾ ಏನು ಒಂದು ಸ್ವಲ್ಪ ಟ್ಯಾಂಕಲ್ಲಿರುತ್ತೆ ಅದು ಇಲ್ಲಿರುತ್ತೆ, ಇಲ್ಲಿಂದ ರೇಡಿಯೇಟ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಮೈನು ಇದ್ರ ಬ್ರೇಕ್ಸ್ ನೋಡೋಣ. ವೈಬ್ರೆ ಬ್ರೇಕ್ಸ್ ಬರುತ್ತೆ ಸ್ನೇಹಿತರೆ. ಒನ್ ಆಫ್ ದ ಬೆಸ್ಟ್ ಬ್ರೇಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀಟ್ ಹೈಟ್ ನಿಮಗೆ 825 mm ಸೀಟ್ ಹೈಟ್ ಬರುತ್ತೆ ನಿಮಗೆ. ಮತ್ತು ಫುಟ್ ರೆಸ್ಟಲ್ಲಿ ಈ ರಬ್ಬರ್ ಇದೆಯಲ್ಲ, ಇದನ್ನ ರಿಮೂವ್ ಮಾಡ್ಬೋದು ನೀವು. ಫ್ರಂಟ್ ರೈಡರ್ಸ್ ಫುಟ್ ರೆಸ್ಟಲ್ಲಿ ಈ ರೀತಿ ರಬ್ಬರ್ ಬರುತ್ತೆ, ಇದನ್ನ ರಿಮೂವ್ ಮಾಡ್ಬೋದು. ಆಫ್ ರೋಡಲ್ಲೆಲ್ಲ ನಿಮ್ಮ ಶೂಗೆ ಒಳ್ಳೆ ಗ್ರಿಪ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಟೀತ್ ಟೈಪ್ ಇದೆಯಲ್ಲ, ನಿಮ್ಮ ಶೂಗೆ ಒಳ್ಳೆ ಗ್ರಿಪ್ ಬರುತ್ತೆ ಆಫ್ ರೋಡಲ್ಲೆಲ್ಲ. RC2 ಫುಟ್ ರೆಸ್ಟ್ ಮಧ್ಯ ನಿಮ್ಮದೊಂದು ಡ್ಯಾಂಪರ್ಸ್ ರೀತಿ ಪ್ರೊವೈಡ್ ಮಾಡಿದ್ದಾನೆ, ನೋಡ್ಬೋದು ನೀವು ಇಲ್ಲಿ. ಇದು ಎಂತಕ್ಕೆ ಪ್ರೊವೈಡ್ ಮಾಡಿರೋದಂದರೆ ನಿಮಗೆ ವೈಬ್ರೇಷನ್ಸು ಕಮ್ಮಿ ಆಗುತ್ತೆ ಅಂತ ಪ್ರೊವೈಡ್ ಮಾಡಿದ್ದಾನೆ. ಈಗ ಹಳೆ ವರ್ಷನ್ಗೆಲ್ಲ ಹೋಲಿಸಿದ್ರೆ ಇಂಪ್ರೂವ್ಮೆಂಟು ಬೇಜಾನಿದೆ. ಬಟ್ ಮೀಟ್ರ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಏನೂ ಅನಿಸಿಲ್ಲ. ಇವಾಗ ಅವ್ರ ಹತ್ರ ಹೋಗಿ ಆನ್ ರೋಡ್ ಪ್ರೈಸ್ ಏನಿದೆ ಅಂತ ವಿಚಾರಿಸೋಣ ಬನ್ನಿ. ಆನ್ ರೋಡ್ ಪ್ರೈಸ್ ಏನಿದೆ ನಿಮಗೆ? ಅದು 3,17,000 3,17,000. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ? 1 lakh ಮಾಡಬೇಕು. ಹನ್ಲೆ ಟಾಪ್ ಎಂಡಾ? ಹನ್ಲೆ ಬ್ಲ್ಯಾಕ್ ಟಾಪ್ ಎಂಡ್. ಅದೆಷ್ಟು ಬರುತ್ತೆ? ಅದು ನಿಮಗೆ 398 ಬರುತ್ತೆ. 398 ಬರುತ್ತೆ. ಡಿಪೆಂಡ್ಸ್ ಆನ್ ಕಲರ್ಸ್ ಅಷ್ಟೇ. ಕಲರ್ಸ್ ವೈಸ್ ಡಿಫ್ರೆಂಟ್ ಆಗುತ್ತೆ, ಬಟ್ ಪವರ್ ವೈಸ್ ಎಲ್ಲ ಸೇಮ್ ಅಲ್ಲ? ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಸೇಮ್ ಅಲ್ಲ? ರೈಡಿಂಗ್ ಮೂಡ್ಸ್ ಯಾವ್ದು ಬರುತ್ತೆ ಇದರಲ್ಲಿ? ರೈಡ್ ಮಾಡೋದು ಪರ್ಫಾರ್ಮೆನ್ಸ್ ABS ಆನ್ ಬರುತ್ತೆ, ಆಫ್. ಬುಕ್ ಮಾಡಲು ABS ಆನ್, ಆಫ್. 2 ಮೋಡ್ ಬರುತ್ತಾ? 2 ಮೋಡ್. ABS ಆಫ್ ಬರುತ್ತೆ, ಆನ್ ಬರುತ್ತೆ ಅಷ್ಟೇ. ಓಕೆ. ರೈಟ್ ಸೈಡ್ ಲಾಂಗ್ ಪ್ಲಸ್ ನಮಗೆ ನ್ಯಾವಿಗೇಷನ್ ಕನೆಕ್ಟಿಗೆ. ನ್ಯಾವಿಗೇಷನ್ ಏನೋ ಸ್ಕ್ರೀನ್ ಟು ಸ್ಕ್ರೀನ್ ಇದು? ಹೌದು, ಫುಲ್ ಮ್ಯಾಪ್ ನ್ಯಾವಿಗೇಷನ್ ಬರುತ್ತೆ. ಓಕೆ. ಲಾಂಗ್ ಪ್ಲಸ್ ನಮಗೆ ಡಿಜಿಟಲ್ ಅನಲಾಗ್ ಬರುತ್ತೆ. ಮೂಡ್ ಬಟನು ನಿಮಗೆ ಮ್ಯಾಪ್ ಕನೆಕ್ಟ್ ಆದಾಗ ಇಷ್ಟು ನಮಗೆ ನ್ಯಾವಿಗೇಷನ್ ಬರುತ್ತಲ್ಲ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಬೈಕದ್ದು ರಿವ್ಯೂ ಬೇಕಂತ ಹೇಳಿ.